ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈಗ ನಿನ್ನೆ ನಾನು ಪುಣ್ಯಕ್ಷೇತ್ರದ ಭೇಟಿ ಪಾರ್ಟ್ 1 ಹಾಕಿದ್ದೇನೆ. ಇವತ್ತು ನಾವು ಅಲ್ಲಿಂದ ಮರಿಯಾ ಪೇತ್ರ ಸಿಸ್ಟರ್ ಪಾವಡವೇ ನಡೆದ ಆ ಚರ್ಚಿಗೆ ಹೋಗ್ತಾ ಇದ್ದೇವೆ. ಮತ್ತು ಅಲ್ಲಿಂದ ಬೆಲಕಣ್ಣೂರು, ಅಲ್ಲಿ ಪರಮ ಪ್ರಸಾದದಲ್ಲಿ ಪವಾಡ ನಡೆದಿದೆ. ಪರಮ ಪ್ರಸಾದ ದೇವರ ಮುಖವಾಗಿ ಪರಿವರ್ತನೆಯಾಗಿದೆ. ಅದನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ನೋಡಿ, ಈಗ ಬಸ್ಸಲ್ಲಿ ಹೋಗ್ತಾ ಇದೆ. ಭಾರಿ ಖುಷಿಯಿಂದೆಲ್ಲ ಡ್ಯಾನ್ಸ್ ಮಾಡ್ತಾರೆ ನೋಡಿ. ನಾವು ಅಲ್ಲಿಗೆ ಮುಟ್ಟಿದೆವು. ಇದು ಮರಿಯಾ ಪೇತ್ರರವರ ತಂದೆ ಮತ್ತು ತಾಯಿ. ಅಲ್ಲಿ ಹೋಗ್ತಾ ಇದ್ದೇವೆ. ಅಲ್ಲಿಂದ ನಾವು ಹೋಗ್ತಾ ಇದ್ದೇವೆ. ಸ್ವಲ್ಪ ನಡಿಲಿಕ್ಕೆ ಉಂಟು ನೋಡಿ. ಇದರ ಬದಿಗೆಲ್ಲ ಎಷ್ಟು ಹೂತೋಟ ಇದೆ, ಹೂವಿನ ಗಿಡಗಳಿದೆ. ಅದು ಅವರ ಮನೆ ಅಂತ ಹೇಳ್ತಾರೆ ನೋಡಿ. ಎಲ್ಲ ನಡ್ಕೊಂಡು ಹೋಗ್ತಾರೆ. ಆಚೆ ತುಂಬ ಚೆಂದ ಉಂಟು. ಹಾಗೆ ನಾನು ವಿಡಿಯೋ ಮಾಡಿದ್ದು. ತುಂಬ ನೋಡಲಿಕ್ಕೆ ಖುಷಿಯಾಗ್ತದೆ ನೋಡಿ. ಸ್ವಲ್ಪ ಒಂದು 5-10 ನಿಮಿಷ ನಡಿಲಿಕ್ಕೆ ಉಂಟು ಮಾರ್ಗದಿಂದ. ಅಲ್ಲಿಗೆ ನಡ್ಕೊಂಡು ಹೋಗ್ತಾ ಇದ್ದೇವೆ ಎಲ್ಲರೂ ನೋಡಿ. ಎರಡೂ ಸೈಡಲ್ಲಿ ಎಷ್ಟು ಚೆಂದ ಕಾಣ್ತದೆ ನೋಡಿ. ಸ್ವಚ್ಛ ಉಂಟು, ಏನು ಕಸ ಕೂಡ ಇಲ್ಲ ಅಲ್ಲಿ ನೋಡಿ. ಅಲ್ಲಿಗೆ ಮುಟ್ಟಿದೆವು, ಚರ್ಚಿಗೆ ಮುಟ್ಟಿದೆವು. ಈಗ ಅಲ್ಲಿಗೆ ಒಳಗೆ ಹೋಗ್ತಾ ಇದ್ದೇವೆ ನೋಡಿ. ಇದು ಚರ್ಚಿನ ಒಳಭಾಗ. ಅಲ್ಲಿ ಮರಿಯಾ ಪೇತ್ರರ ವಿಷಯ ಮಾಹಿತಿಯನ್ನು ಕೊಡ್ತಾರೆ ನಮಗೆ ಸಿಸ್ಟರ್ ನೋಡಿ. ಇದು ಚರ್ಚ್ ನೋಡಿ. ಅವರು ಇಂಗ್ಲೀಷಲ್ಲಿ ಮಾಹಿತಿ ಕೊಟ್ಟರು, ನನಗೆ ಅಷ್ಟು ಅರ್ಥ ಆಗಲಿಲ್ಲ ನೋಡಿ. ಇದು ಮರಿಯಾ ಪೇತ್ರರ ಫೋಟೋ ನೋಡಿ. ಇದು ಅವರ ಸಮಾಧಿ ನೋಡಿ. ಎಷ್ಟು ಚೆಂದ ಉಂಟು, ನೋಡಲಿಕ್ಕೆ ಖುಷಿ ಆಗ್ತದೆ. ಮತ್ತು ಅವರು ಮಾಹಿತಿ ಕೊಟ್ಟಾದಮೇಲೆ ನಮಗೆ ಸ್ವಲ್ಪ ಪ್ರೇಯರ್ ಮಾಡಲಿಕ್ಕೆ ಹೇಳಿದರು. ಮತ್ತು ಅಲ್ಲಿ ಫೋಟೋ ತೆಗಿಲಿಕ್ಕೆ ನೋಡಿ ನಿಂತದ್ದು ಎಲ್ಲರೂ. ನಮ್ಮದೆಲ್ಲ ಫೋಟೋ ತೆಗೆದಿದ್ದಾರೆ. ನಾವೊಂದು 125 ಜನ ಇದ್ದೆವು. ಎಲ್ಲರದ್ದು ಫೋಟೋ ತೆಗೆದಿದ್ದಾರೆ ನೋಡಿ. ಇಲ್ಲಿ ಬತ್ತಿ ಉರಿಸುದ ಮರಿಯಾ ಪೇತ್ರ ಚರ್ಚಿನ ಆಚೆ ಕಡೆ. ಅಲ್ಲಿ ನಾವು ಬೇಡಿದ್ದೆಲ್ಲ ಸಿಗ್ತದೆ. ಎಲ್ಲರೂ ಬತ್ತಿ ಉರಿಸಿದ್ದಾರೆ, ಆ ನಂಬಿಕೆ. ಮತ್ತು ಅಲ್ಲಿ ಎಣ್ಣೆ ಕೂಡ ಕೊಟ್ಟಿದ್ದಾರೆ ನೋಡಿ. ಇದು ಅವರ ತಂದೆ ತಾಯಿ ಫೋಟೋ ನೋಡಿ. ಮರಿಯಾ ಪೇತ್ರ ತಂದೆ ತಾಯಿ ಫೋಟೋ. ತುಂಬ ಚೆಂದ ಪ್ಲೇಸು ವೀಕ್ಷಕರೇ. ತುಂಬ ಖುಷಿ ಆಗ್ತದೆ ನೋಡುವಾಗ ನೋಡಿ. ಆನಂತರ ನಾವು ವೆಲಕಣ್ಣೂರಿಗೆ ಹೋದೆವು ನೋಡಿ. ವೆಲಕಣ್ಣೂರಿಗೆ ಹೋಗ್ತಾ ಇದ್ದೇವೆ. ಅಲ್ಲಿ ಮುಟ್ಟಿದ್ದೇವೆ. ಅಲ್ಲಿ ಪರಮ ಪ್ರಸಾದದಲ್ಲಿ ಪವಾಡ ನಡೆದದ್ದು. ಪರಮ ಪ್ರಸಾದ ದೇವರ ಮುಖವಾಗಿ ಪರಿವರ್ತನೆಗೊಂಡದ್ದು. ಧನ್ಯವಾದಗಳು ವೀಕ್ಷಕರೇ ನೋಡಿ. ಇದು ಪರಮ